ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿಲ್ಲಿ ಹಲಸಿನಕಾಯಿ ಬೀಜ ಇದೆಯಲ್ಲ ಅದರಲ್ಲಿ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ. ಸೊ ಹಲಸಿನಕಾಯಿ ಬೀಜನ ಅದರಲ್ಲಿ ಸಾಂಬಾರು ಮಾಡ್ಬೋದು ಮತ್ತು ಬೇರೆ ಬೇರೆ ಡಿಶ್ಗಳನ್ನೆಲ್ಲ ಮಾಡ್ಬೋದು. ಬಟ್ ನಾನಿಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನಾನಿಲ್ಲಿ ಹಲಸಿನಕಾಯಿ ಬೀಜನ ತೊಗೊಂಡಿದ್ದೀನಿ. ಅದನ್ನ ತೊಗೊಂಡು ಅದರ ಸಿಪ್ಪೆ ಎಲ್ಲ ಏನಿದೆ ಹೊರಭಾಗದಲ್ಲಿ ಸಿಪ್ಪೆ, ಬಿಳಿ ಸಿಪ್ಪೆ ಇದೆಯಲ್ಲ ಅದನ್ನೆಲ್ಲ ಚೆನ್ನಾಗಿ ತೆಗಿಬೇಕು. ನೀಟಾಗಿ ತೆಗೆದು ಈ ಥರ ಕುಂಟಣಿ ಇದೆಯಲ್ಲ ಅದರಲ್ಲಿ ಜಜ್ಜಿ ಅದನ್ನ ಅದು ಪುಡಿ ಮಾಡಬಾರ್ದು, ಜಾಸ್ತಿ ಪುಡಿ ಮಾಡಬಾರ್ದು. ಮೀಡಿಯಮ್ ಸೈಜಲ್ಲಿ ಅದನ್ನ ಕುಟ್ಟಿ ತೆಗಿಬೇಕು. ಅದನ್ನ ಆ ಥರ ತೆಗೆದಾದ್ಮೇಲೆ ಅದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಮತ್ತೆ ಅದನ್ನ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಅದನ್ನ ಬಾಯ್ಲ್ ಮಾಡಬೇಕಂದ್ರೆ ಬೇಯಿಸ್ಲಿಕ್ಕೆ ಇಡಬೇಕು. ತುಂಬ ಬೇಯಿಸಬಾರ್ದು, ಅಂದರೆ ತುಂಬ ಬೇಯಿಸಿದ್ರೆ ನಮಗೆ ಬಾಯಿಗೆ ಸಿಗಲ್ಲ. ಅದಕ್ಕೆ ಬಾಯಿಗೆ ಸಿಗುವ ಥರ ನಾವು ಅದನ್ನ ಬೇಯಿಸಬೇಕು. ಬೇಯಿಸೋದಂದರೆ ಈ ಥರ ನೋಡಿ, ಇವಾಗ ನಾನು ಬೇಯಿಸಿ ತೋರಿಸಿದ್ದೀನಿ ನೋಡಿ, ಈ ಥರ ಇರಬೇಕು. ನಾವು ತಿನ್ನುವಾಗ ಹಲಸಿನಕಾಯಿ ಬೀಜ ಏನಿದೆ ಅದು ನಮ್ಮ ಬಾಯಿಗೆ ಸಿಗಬೇಕು, ಆ ಥರ ಇರುತ್ತೆ. ಸೊ ನೋಡಿ, ಇದನ್ನ ನಾನಿವಾಗ ಬೇಯಿಸಿದ್ದನ್ನ ನಾನು ಗ್ರೈಂಡ್ ಮಾಡ್ಕೊಂಡು ಬಂದೆ. ನಾನೀಗ ಅದನ್ನ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡೋದಂದ್ರೂ ಸಮೇತ ನಾವು ನೀರೇನು ಮಿಕ್ಸ್ ಮಾಡಬಾರ್ದು. ಸೊ ಹಾಗೇ ಪುಡಿಯಾಗಿ ಅದನ್ನ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿ ಆದಮೇಲೆ ಮತ್ತು ನಾನಿಲ್ಲಿ ನಾವು ಸ್ನ್ಯಾಕ್ಸ್ ಮಾಡಲಿಕ್ಕೆ ಅಂತ ಹೇಳಿ ನಾನಿಲ್ಲಿ ಕಡಲೆ ಪೌಡರ್ ತೊಗೊಂಡಿದ್ದೀನಿ. 3 ಟೀ ಸ್ಪೂನಷ್ಟು ಕಡಲೆ ಪೌಡರ್ ತೊಗೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಕ್ರಿಸ್ಪಿಯಾಗಿರಲಿಕ್ಕೆ ಅಂತ ಹೇಳಿ ನಾನು ರೈಸ್ ಪೌಡರ್ ತೊಗೊಂಡಿದ್ದೀನಿ. ಸೊ ಮೆಜರ್ಮೆಂಟ್ ಹೇಗಿದೆ ಅಂತ ಹೇಳಿದ್ರೆ, ನಾನು 4 ಟೀ ಸ್ಪೂನಷ್ಟು ಕಡಲೆ ಪೌಡರ್ಗೆ 3 ಟೀ ಸ್ಪೂನಷ್ಟು ರೈಸ್ ಪೌಡರ್ ತೊಗೊಂಡಿದ್ದೀನಿ ಇದಕ್ಕೆ. ಓಕೆನಾ? ರೈಸ್ ಪೌಡರ್ ಏನಕ್ಕೆ ಅಂದರೆ ಕ್ರಿಸ್ಪಿಯಾಗಿ ಬರಲಿಕ್ಕೋಸ್ಕರ ಅಷ್ಟೇ, ಬೇರೆ ಏನಿಲ್ಲ. ಓಕೆನಾ? ಸೊ ಅದಾದಮೇಲೆ ನಾನಿಲ್ಲಿ ಆನಿಯನ್ ತೊಗೊಂಡಿದ್ದೀನಿ, ಮತ್ತು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಮತ್ತು ಕರಿ ಲೀಫ್ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತೀವಲ್ಲ ಅದು ತೊಗೊಂಡಿದ್ದೀನಿ. ಸೊ ಅದೆಲ್ಲ ಇದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆನಾ? ಮಿಕ್ಸ್ ಮಾಡಿ ಆದ ಮೇಲೆ ಇದಕ್ಕೆ ನಾವೀಗ ಗ್ರೈಂಡ್ ಮಾಡಿ ಇಟ್ಟಿದ್ದೀವಿ ಅಲ್ಲ ಹಲಸಿನಕಾಯಿ ಬೀಜ ಇದೆಯಲ್ಲ, ಹಲಸಿನಕಾಯಿ ಸೀಡ್ಸ್ ಇದೆಯಲ್ಲ, ಸೊ ಅದನ್ನ ತೆಗೆದುಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಬೇಕು. ಓಕೆನಾ? ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಕಲ್ಲುಪ್ಪು ತೊಗೊಂಡಿದ್ದೀನಿ. ನನ್ನ ಹತ್ರ ಪೌಡರ್ ಇಲ್ಲ, ಅದಕ್ಕೋಸ್ಕರ ಕಲ್ಲುಪ್ಪು ತೊಗೊಂಡು, ನೀವಿಲ್ಲಿ ಕಲ್ಲುಪ್ಪು ಹುಡಿ ಉಪ್ಪು ಯಾವುದಾದ್ರೂ ಆಗುತ್ತೆ ಅದನ್ನ ಹಾಕ್ಕೊಳ್ಳಿ. ಸೊ ಇದನ್ನ ನಾನಿವಾಗ ಫುಲ್ ಇದನ್ನೆಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ವಾಟರ್ನ ಹಾಕಿ ಮೆಜರ್ಮೆಂಟಿಗೆ, ಅಂದರೆ ನಮಗೆ ಈ ಥರ ಉಂಡೆ ಕಟ್ಟುವಾಗ ಅದು ಕೈಗೆ ಸಿಗಬೇಕು, ಕೈಗೆ ಆಗಬೇಕು, ಆ ಥರ ಉಡಿ ಥರ ಮಾಡ್ಕೋಬಾರ್ದು. ಕೈಗೆ ತಟ್ಟುವ ಥರ ಕೈಯಲ್ಲಿ ಈ ಥರ ತಟ್ಟಿದರೆ ಉಡಿ ಆಗಬಾರ್ದು. ಆ ಥರ ಆ ಮೆಜರ್ಮೆಂಟಲ್ಲಿ ನಾವು ನೀರು ಹಾಕಿ ಚೆನ್ನಾಗಿ ಕಲಸಿ ಈ ಥರ ಎಲ್ಲ ತೆಗೆದು ಈ ಥರ ಮಾಡಿ ಇಟ್ಕೊಳ್ಬೇಕು. ಓಕೆನಾ? ಸೊ ನಾನಿವಾಗ ಎಲ್ಲನೂ ತೆಗೆದು ಒಂದೊಂದನೇ ತೆಗೆದು ಸೊ ಹೀಗೆ ಎಲ್ಲ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಡೈರೆಕ್ಟ್ ಹೋಗಿ ನಾವು ಆಯಿಲಿಗೆ ಹಾಕೋದು, ಅಂದರೆ ಎಣ್ಣೆಗೆ ಹಾಕೋದು. ಸೊ ಎಣ್ಣೆಗೆ ಹಾಕಿ ಆದಮೇಲೆ ಗರಿಯಾದ ಸಾಯಂಕಾಲದ ನಮ್ಮ ಕಾಫಿಗಿರುವ ಡಿಶ್ ರೆಡಿ ಆಯಿತು, ಸ್ನ್ಯಾಕ್ಸ್ ರೆಡಿ ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಬಾಯ್ ಬಾಯ್. ಟೇಕ್ ಕೇರ್. ಲವ್ ಯು ಆಲ್. ಬಾಯ್ ಬಾಯ್.